ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ಈ ವಾರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡಿ ನೋಡೋಣ. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ಚಾರ್ಟು. ನಿಫ್ಟಿಯಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಅಷ್ಟೇ ಹೇಳಿದ್ದೆ, ನಿಫ್ಟಿ ಏನಾದರೂ ಬುಲ್ಲಿಶ್ನೆಸ್ ತೋರಿಸ್ಬೇಕು ಅಂದರೆ 24,850 ಏನಿದೆ ಆ ಲೆವೆಲ್ ಮೇಲೆ ಬ್ರೇಕ್ಔಟ್ ಆದರೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ನೆಸ್ ಬರೋ ಸಾಧ್ಯತೆ ಉಂಟು. ಅದಾದ ನಂತರ ತನ್ನ ನೆಕ್ಸ್ಟ್ ಲೆವೆಲ್ ಏನಿದೆ ಅದನ್ನು ಮುಟ್ಟೋ ಸಾಧ್ಯತೆ ಉಂಟು ಅಂತ ಹೇಳಿದೆ. ಆದರೆ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲಿಲ್ಲ. ನಿಫ್ಟಿ ಯಾವ ಲೆವೆಲಲ್ಲಿ ಕ್ಲೋಸ್ ಆಗಿತ್ತೋ ಅದೇ ಲೆವೆಲಿಂದ ವಾಪಸ್ ಫಾಲ್ ಕೊಟ್ಟು ತನ್ನ ಇಮಿಡಿಯೇಟ್ ಸಪೋರ್ಟ್ ಲೆವೆಲ್ ಏನಿತ್ತು ಅಂದರೆ 24,500 ಏನಿತ್ತು ಆ ಲೆವೆಲ್ನ ಕೂಡ ಬ್ರೇಕ್ ಮಾಡಿತು. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದೆ, 24,500 ಕೆಳಗಡೆ ಏನಾದರೂ ಬ್ರೇಕ್ ಆಗಿ ಕ್ಲೋಸ್ ಆಯಿತು ಅಂದರೆ ಅಲ್ಲಿಂದ ಬೇರಿಶ್ನೆಸ್ ಕಂಟಿನ್ಯೂ ಆಗೋ ಸಾಧ್ಯತೆ ಉಂಟು ಅಂತ. ನೀವು ನೋಡ್ತಿದ್ದೀರಾ ಮಾರ್ಕೆಟ್ ಹೇಗೆ ಫಾಲ್ ಆಗಿದೆ ಅಂತ. ಅದು ಅಲ್ಲದೆ ಅದಾದ ನೆಕ್ಸ್ಟ್ ಲೆವೆಲ್ ಏನಿತ್ತು ಸಪೋರ್ಟ್ ಲೆವೆಲು 23,900 ಲೆವೆಲ್ ಇತ್ತು, ಅದನ್ನು ಕೂಡ ಮುರ್ಕೊಂಡು ಕ್ಲೋಸ್ ಆಗಿದೆ. ಈಗ ಮುಂದೆ ಏನಾಗ್ಬೋದು ಅಂತ ಹೇಳೋದಾದ್ರೆ ಸ್ನೇಹಿತರೆ, ಇದರಲ್ಲಿ ಒಂದು ನಿಫ್ಟಿ ಈಗ ಇಮಿಡಿಯೇಟ್ ಸಪೋರ್ಟ್ ಅಂತ ಹೇಳೋದಾದರೆ ಇದರಲ್ಲಿ ಈಗ 23,300 ಈ ಲೆವೆಲ್ ಏನಿದೆ ಇದು ಇಮಿಡಿಯೇಟ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ. ನಿಫ್ಟಿ ಏನಾದರೂ ಈ ಲೆವೆಲ್ ಕೂಡ ಬ್ರೇಕ್ ಆದರೆ ಇಲ್ಲಿಂದ ಫರ್ದರ್ ಫಾಲ್ ಆಗೋ ಸಾಧ್ಯತೆ ಉಂಟು. ಓಕೆ, ಇದು ಈಗ ಇಮಿಡಿಯೇಟ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಎಲ್ಲಿವರೆಗೂ ಈ ಸಪೋರ್ಟ್ ಹೋಲ್ಡ್ ಮಾಡ್ತೋ ಅಲ್ಲಿವರೆಗೂ ನಿಫ್ಟಿ ಒಂದು ಸ್ಮಾಲ್ ರಿವರ್ಸಲ್ ತೊಗೊಳ್ಳೋ ಸಾಧ್ಯತೆ ಉಂಟು. ರಿವರ್ಸಲ್ ಅಂದರೆ ಕಂಪ್ಲೀಟ್ ಬುಲ್ಲಿಶ್ ಅಂತ ಅಲ್ಲ, ಒಂದು ಸ್ಮಾಲ್ ರಿವರ್ಸಲ್ ತೊಗೊಳ್ಳೋ ಸಾಧ್ಯತೆ ಉಂಟು. ಒಂದು ವೇಳೆ ಈ ಲೆವೆಲ್ ಹೋಲ್ಡ್ ಆಗದೇ ಇದ್ದ ಪಕ್ಷದಲ್ಲಿ ಮತ್ತಷ್ಟು ಬೆರಿಶ್ನೆಸ್ ನೋಡುವ ಸಾಧ್ಯತೆ ಉಂಟು. ಈಗ ಈ ಕಂಟಿನ್ಯೂಸ್ ಫಾಲ್ ಆಗಿರೋದ್ರಿಂದ ನಿಫ್ಟಿಯಲ್ಲಿ ಒಂದು ಸಣ್ಣ ಕನ್ಸಲ್ಟೇಷನ್ ಬರುವ ಸಾಧ್ಯತೆ ಉಂಟು, ಅಥವಾ ಒಂದು ಸಣ್ಣ ಪುಲ್ ಬ್ಯಾಕ್ ಬಂದು ನಂತರ ಫಾಲ್ ಕೊಡೋ ಸಾಧ್ಯತೆ ಕೂಡ ಉಂಟು. ಸೊ ಸೋಮವಾರದ ನಂತರ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ ಮೇಲೆ ಮುಂದಿನ ಪರಿಸ್ಥಿತಿಗಳು ಡಿಸೈಡ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಇಮಿಡಿಯೇಟ್ ಸಪೋರ್ಟ್ ಏನಿದೆ ಅಂದರೆ 23,300 ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ನ ಮುಂದಿನ ಟ್ರೆಂಡ್ ಅಥವಾ ಮುಂದಿನ ಡೈರೆಕ್ಷನ್ ಡಿಸೈಡ್ ಮಾಡೋದಕ್ಕೆ. ಸೊ ಈ ಲೆವೆಲ್ನ ವಾಚ್ ಮಾಡಿ. ನೀವು ವೀಕ್ಲಿ ಚಾರ್ಟಲ್ಲಿ ನೋಡೋದಾದರೂ ಕೂಡ ಒಂದು ಸ್ಟ್ರಾಂಗ್ ಬೇರಿಶ್ನೆಸ್ ಕೊಟ್ಟಿದೆ. ಇಷ್ಟು ಸ್ಟ್ರಾಂಗ್ ಬೇರಿಶ್ನೆಸ್ ಇತ್ತು ಅಂದರೆ ಮತ್ತಷ್ಟು ಫಾಲ್ ಬರುವ ಸಾಧ್ಯತೆ ಉಂಟು. ನೋಡಿ, ಇಲ್ಲಿ ನೀವು ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿದ್ರೆ ಇದು ಕೂಡ ಒಂದು ಸ್ಟ್ರಾಂಗ್ ಬೇರಿಶ್ನೆಸ್ ಇತ್ತು, ಅದಾದ ನಂತರ ಒಂದಷ್ಟು ಫಾಲ್ ಬಂದಿರೋದು ನೋಡಿದ್ದೀರ ನೀವು. ಅದೇ ಥರ ಇಲ್ಲೂ ಕೂಡ ಬರುವ ಸಾಧ್ಯತೆ ಉಂಟು ಅಥವಾ ಬರದೇ ಇರಲೂಬಹುದು. ಅದು ಏನಾಗ್ಬೋದು ಅನ್ನೋದು ಮುಂದಿನ ದಿನಗಳಲ್ಲಿ ಮಾರ್ಕೆಟೇ ನಮಗೆ ತಿಳಿಸುತ್ತೆ. ಸೊ ಕಾದು ನೋಡೋಣ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿ ಒಂದು ಉತ್ತಮವಾದ ಬುಲ್ಲಿಶ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿತು. ಆದರೆ ನಿಫ್ಟಿ ಬೀಳುವ ರಭಸದಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವಿಟಿ ಟರ್ನ್ ಆಗಿ ಅದು ಕೂಡ ಒಂದು ಮ್ಯಾಸಿವ್ ಆಗಿ ಫಾಲ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ನಿಮಗೆ ಈ ಲೆವೆಲ್ ಹೇಳಿದೆ 52,800 ಈ ಝೋನ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಒಂದು ವೇಳೆ ಈ ಝೋನ್ ಕೆಳಗಡೆ ಏನಾದರೂ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತು ಅಂದರೆ ಇಲ್ಲಿಂದ ಫರ್ದರ್ ಫಾಲ್ ಆಗೋ ಸಾಧ್ಯತೆ ಕೂಡ ಇದರಲ್ಲಿ ಉಂಟು. ಆವಾಗ ಇದು ಕಂಪ್ಲೀಟ್ ನೆಗೆಟಿವ್ ಆಗುತ್ತೆ ಅಂತ ಕೂಡ ಹೇಳಿದೆ. ನೀವು ನೋಡೋದಾದ್ರೆ ಸ್ನೇಹಿತರೆ, ಒಂದೇ ಕ್ಯಾಂಡಲಲ್ಲಿ ಆ ಲೆವೆಲ್ ಲೋ ಏನಿದೆ ಆ ಲೆವೆಲ್ ಲೋ ಗಂಟ ಬಂದು ಟಚ್ ಮಾಡ್ತು. ಅದಾದ ನಂತರ ಮಾರನೇ ದಿನ ಕಂಪ್ಲೀಟ್ ಬ್ರೇಕ್ಔಟ್ ಆಗಿ ಬೇರಿಶ್ನೆಸ್ಸಲ್ಲಿ ಕ್ಲೋಸ್ ಆಗಿದೆ. ಈಗ ನಾವು ಬ್ಯಾಂಕ್ ನಿಫ್ಟಿಲಿ ಹೇಳೋದಾದರೆ ಇಮಿಡಿಯೇಟ್ ಸಪೋರ್ಟ್ ಅಂತ ಹೇಳೋದಾದರೆ 50,500 ಈ ರೌಂಡ್ ನಂಬರ್ ಏನಿದೆ ಇದು ಇಮಿಡಿಯೇಟ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ತದಾದ ನಂತರ 49,600 ಚಿಲ್ಲರೆ ಏನಿದೆ ಇದು ನೆಕ್ಸ್ಟ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸ್ನೇಹಿತರೆ ಒಂದು ಅಗ್ರೆಸಿವ್ ಫಾಲ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಒಂದು ಸಣ್ಣ ಪುಲ್ ಬ್ಯಾಕ್ ಬರಬಹುದು ಅಥವಾ ಒಂದು ಕನ್ಸಾಲ್ಟೇಷನ್ ಆಗಿ ತದಾದ ನಂತರ ಮತ್ತೆ ಬೇರಿಶ್ನೆಸ್ ಅಥವಾ ಮುಂದಿನ ಫಾಲ್ ಶುರು ಆಗ್ಬೋದು. ಸೊ ಮಾರ್ಕೆಟಲ್ಲಿ ಈಗ ಯಾವುದೇ ಕಾರಣಕ್ಕೂ ಪಾಸಿಟಿವ್ನೆಸ್ ತೋರಿಸ್ತಾ ಇಲ್ಲ, ಹಾಗೆ ಕಂಪ್ಲೀಟ್ ಬೇರಿಶ್ನೆಸ್ ಟ್ರೆಂಡ್ ಆಗಿರೋದ್ರಿಂದ ಸ್ನೇಹಿತರೆ ಆದಷ್ಟು ಯಾವುದೇ ಟ್ರೇಡ್ಸ್ ತೊಗೊಳೋದಾದ್ರೂ ನೀವು ಬೇರಿಶ್ ಸೈಡ್ಗೆ ಪ್ರಿಫರ್ ಮಾಡಿ. ಒಂದು ವೇಳೆ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಪುಲ್ ಬ್ಯಾಕ್ ಬಂದರೂ ಕೂಡ ಅಲ್ಲಿ ಸೆಲ್ಲಿಂಗ್ ಆಪರ್ಚುನಿಟಿನೇ ನೋಡಿ, ಇವತ್ತು ಯಾವುದೇ ರೀತಿಯ ಬೈಯಿಂಗ್ ಆಪರ್ಚುನಿಟಿಗೆ ಹೋಗಬೇಡಿ. ಎಲ್ಲಿವರೆಗೂ ಅಂದರೆ ಇದರಲ್ಲಿ ಒಂದು ಸ್ಟ್ರಾಂಗ್ ಕನ್ಸಲ್ಟೇಷನ್ ಆಗಿ ತದಾದ ನಂತರ ಒಂದು ಬ್ರೇಕ್ಔಟ್ ಕೊಟ್ಟರೆ ಅವಾಗ ನಾವು ಬುಲ್ಲಿಶ್ನೆಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅಲ್ಲಿವರೆಗೂ ಇದರಲ್ಲಿ ಯಾವುದೇ ರೀತಿಯ ಬುಲ್ಲಿಶ್ನೆಸ್ ಇಲ್ಲ. ಸದ್ಯದ ಪರಿಸ್ಥಿತಿ ಬೇರಿಶ್ನೆಸ್ಸೇ ಇದೆ. ಸೊ ಬೇರಿಶ್ ಟ್ರೆಂಡ್ ಕಡೆ ಟ್ರೇಡ್ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ವಾರ ಯಾವುದೇ ಸ್ಟಾಕ್ಸ್ ಇಲ್ಲ ಮುಂದಿನ ವಾರದ ಸ್ವಿಂಗ್ ಟ್ರೇಡ್ಗೆ. ಯಾಕಂದರೆ ಮಾರ್ಕೆಟ್ ಬೇರಿಶ್ನೆಸ್ಸಲ್ಲಿ ಇರೋದ್ರಿಂದ ಯಾವ ಸ್ಟಾಕ್ ತೊಗೊಳ್ಳೋದು ಉತ್ತಮ ಅಲ್ಲ, ಅನ್ನೆಸೆಸರಿ ಲಾಸ್ ಆಗೋದು ಬೇಡ ನಮಗೆ. ಹಾಗಾಗಿ ಮಾರ್ಕೆಟ್ ಒನ್ಸ್ ಸೆಟಲ್ ಆಗೋವರೆಗೂ ವೆಯ್ಟ್ ಮಾಡೋಣ, ಅದಾದ ನಂತರ ನಾವು ಸ್ಟಾಕ್ಸ್ ಬೈಯಿಂಗ್ ಬಗ್ಗೆ ಯೋಚನೆ ಮಾಡೋಣ. ಓಕೆ ಸ್ನೇಹಿತರೆ, ಇದಿಷ್ಟು ನನ್ನ ಈ ವಾರದ ವಿಡಿಯೋ ಆಗಿತ್ತು ಸ್ನೇಹಿತರೆ. ಐ ಹೋಪ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ಸ್ನೇಹಿತರೆ,
ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.